ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರ ಸಮಾಜಮುಖಿ ಕೊಡುಗೆ ದೇವಾಂಗ ಸಮಾಜದ ವಸತಿ ನಿಲಯಕ್ಕೆ 5 ಲಕ್ಷ ದೇಣಿಗೆ ಘೋಷಣೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಪಟ್ಟಣಕ್ಕೆ ಸಮಾಜದ ಅಭಿವೃದ್ಧಿಗೆ ತಮ್ಮ ಬದ್ಧತೆಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿರುವ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಕೊಪ್ಪಳ ಜಿಲ್ಲಾ ದೇವಾಂಗ ಸಮಾಜದ ವಸತಿ ನಿಲಯ ನಿರ್ಮಾಣಕ್ಕಾಗಿ ವೈಯಕ್ತಿಕವಾಗಿ 5 ಲಕ್ಷ ರೂಪಾಯಿ ದೇಣಿಗೆ ಘೋಷಣೆ ಮಾಡಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹನುಮಸಾಗರದಲ್ಲಿ ನಡೆದ ಕೊಪ್ಪಳ ಜಿಲ್ಲಾ ದೇವಾಂಗ ಸಮಾಜದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ದೇವಾಂಗ ಸಮಾಜದ ಸೇವಾ ಮನೋಭಾವ, ಶ್ರಮ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಕೊಂಡಾಡಿದರು. ಸಮಾಜದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ತಮ್ಮ ಸಹಕಾರ ಮುಂದೆಯೂ ನಿರಂತರವಾಗಿರಲಿದೆ ಎಂದು ಭರವಸೆಯನ್ನ ನೀಡಿದರು. ದೇವಾಂಗ ಸಮಾಜವು ದೇವರಿಗೆ ವಸ್ತ್ರವನ್ನ ಸಮರ್ಪಿಸುವ ಪುಣ್ಯದ ಕಾರ್ಯವನ್ನ ಮಾಡುವ ಶ್ರೇಷ್ಠ ಸಮುದಾಯವಾಗಿದೆ. ಈ ಸಮಾಜದ ಸೇವಾ ಮತ್ತು ಶ್ರಮ ಅನನ್ಯವಾಗಿದ್ದು ಸಮಾಜದ ಪ್ರಗತಿಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಅವರು ಕರೆಯನ್ನ ನೀಡಿದರು. ಅವರ 5 ಲಕ್ಷ ದೇಣಿಗೆ ಘೋಷಣೆಗೆ ಸಭಾಂಗಣದಲ್ಲಿ ನೆರೆದಿದ್ದವರು ಭರ್ಜರಿ ಕರತಾಡನದ ಮೂಲಕ ಸ್ವಾಗತ ಕೋರಿದರು. ಈ ಘೋಷಣೆ ದೇವಾಂಗ ಸಮಾಜದ ವಸತಿ ನಿಲಯ ನಿರ್ಮಾಣ ಕಾರ್ಯಕ್ಕೆ ಹೊಸ ಉತ್ಸಾಹ ತುಂಬಿದೆ. ಕಾರ್ಯಕ್ರಮದಲ್ಲಿ ಶ್ರೀ 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 ದಯಾನಂದಪುರಿ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ವಿವಿಧ ಕ್ಷೇತ್ರಗಳ ಸಾಧಕರನ್ನ ಸನ್ಮಾನಿಸಲಾಗಿದ್ದು ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಉನ್ನತ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ರವೀಂದ್ರ ಕಲಬುರ್ಗಿ, ಕೆ ಮಹೇಶ್, ಬಸವರಾಜ್ ಹಣ್ಣೂರು, ಶಿವಶಂಕರಪ್ಪ ಚೆನ್ನಿ, ಶಿವಶಂಕರ್ ಕರಡುಗಲ್, ಶಂಕರಗೌಡರು ಸಿನ್ನೂರ್, ತಾಲೂಕು ಅಧ್ಯಕ್ಷ ಪಂಪಾವತಿ ಅರಳಿಕಟ್ಟಿ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹೇಶ್ ಕೌಡ್ಗಿ.